ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಆಯುತ ಮಲ್ಲಪ್ಪ ಜೂದವರ ಆತ್ಮೀಯರೇ. ನಮ್ಮ ಕೆ ಎನ್ ರಾಜೇಂದ್ರ ಯಾವಾಗಲೂ ಒಂದು ಟಿಪಿಕಲ್ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಹಾಗಂತ ತಿಳ್ಕೊಂಡು ನಮ್ಮ ವಿಶೇಷವಾಗಿ ನಿಮ್ಗೆ ಗೊತ್ತದ ಯತ್ನಾಳ್ ಮಾತಾಡೋಂಗೆ ಮಾತಾಡುವಾಗಿಲ್ಲ. ಆದರೂ ಶಾರ್ಪ್ ಇರ್ತಾರೆ. ಕೆಲವೊಮ್ಮೆ ಮುಂದಾಲೋಚನೆ ಮಾಡಲಾರ್ದ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇರೋದನ್ನು ಈ ಇಲೆಕ್ಷನ್ ಕಮಿಷನ್ ಮಾಡುತ್ತಿರುವಂಥ ಧೋರಣಬರು ದಂಧೆಗಳ ವಿರುದ್ಧವಾಗಿ ಆ ಸಂದರ್ಭದಲ್ಲಿ ಏಕಾಏಕಿ ನಮ್ಮದು ಕೆಲಸ ಅನ್ನೋ ತಮ್ಮ ಮೇಲೆ ಹೇಳ್ಕೊಂಡು ಆ ಮೂಮೆಂಟ್ಗೆ ಒಂದು ಸ್ವಲ್ಪ ಹೊಡೆತ ಕೊಟ್ಟರು ಅನ್ನೋದು ಎರಡು ಮಾತೇ ಇಲ್ಲ. ಆದರೂ ಅದು ಯೋಗಿ ತಪ್ಪಂತೆಲ್ಲ ಮಾತಾಡಿದೆ, ಆದರೆ ಸಂದರ್ಭ ಸರಿ ಇರಲಿಲ್ಲ. ಈಗ ಪೆಟ್ಟು ಬಿತ್ತು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವರು ಅಡ್ಡಿಲ್ಲಿ ನಿಮ್ಮ ನೇತೃತ್ವವಾಗಲಿ ವಿಧಾನಸಭೆ ಭಂಗ್ ಮಾಡೋಣ್ರಿ, ಇಲೆಕ್ಷನ್ಗೆ ಹೋಗೋಣ, ನೀವು ಗೆದ್ಕೊಂಡು ಸಿ ಎಮ್ ಆಗ್ರೆ 5 ವರ್ಷ ನಾವು ಕೇಳೋದು ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಭಾರಿ ದೊಡ್ಡ ಗುಂಡದು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಹಿಂಬಾಲಕರು. ನಮ್ಮೊಬ್ಬರಿಂದ ಆಯಿತು ಅಂತ ಹೇಳುವಂಥದ್ದು ನನ್ನ ನಾಯಕತ್ವದಲ್ಲಿ ಆಯಿತು ಆಗಿದ್ದಿಲ್ಲ ಅಂತ ಯಾರು ಹೇಳಿದ್ರು? ಈಗ ಯಾರು ಅಲ್ಲಗಳಿತಾ ಇದ್ದಾರೆ? ಅದು ನಿಮ್ಮೊಬ್ಬರಿಂದ ಆಗ್ಯದನ? ಒಮ್ಮೆ ನಿಮ್ಮ ಮನಸ್ಸಾಕ್ಷಿನ